ಓಕೆ ರೆಡಿ. ನೋಡ್ಕೊಂಬಿಡಮ್ಮ, ರೆಡಿ. ನೋಡ್ಕೊಂಬೇಡ ಅಂತ. ಸೊ ವೀಕ್ಷಕರೇ ಇದು ಸೊ ENT ನೀವು ಫಸ್ಟಿಗೆ ಶುರು ಮಾಡಿದಾಗ ನಮಗೆಲ್ಲ ಅನಿಸಿದ್ದು ಇದು ಯಾವುದೋ ಕ್ಲಿನಿಕ್ಕು ಅಂತ. ಈಗಲೂ ತುಂಬ ಕನ್ಫ್ಯೂಷನಲ್ಲಿ ಇದ್ದಾರೆ ಜನ. ನಮ್ಮಲ್ಲಿ ಕಂಟೆಂಟ್ ಹೇಳೋರ್ಗಿಂತ ಕರೆಕ್ಷನ್ ಹೇಳೋರು ಜಾಸ್ತಿ. ಈ ಸಿನಿಮಾದಲ್ಲಿ DOP ಸರಿ ಇಲ್ಲ ಅಂತ ನಾವು ಸೆಲ್ಫಿಲ್ ಕ್ಯಾಮ್ರಾ ಅಲ್ಲಾಡ್ತಿರುತ್ತೆ ರಿವ್ಯೂ ಮಾಡೋದು. ಅವಾಗ ಎರಡು ಕಡೆ ಮೂಗ್ ಚುಚ್ಚಿಸ್ಕೊಂಡಿರೋರು ಕಾಂತಾರ ಟೈಮಲ್ಲಿ. ಎರಡು ಕಡೆ ಮೂಗ್ ಚುಚ್ಚಿಸ್ಕೊಂಡಿದ್ರೆ ಕ್ಲೀನಿಂಗು, ಮೇಂಟೆನೆನ್ಸ್, ಹೌಸ್ ಕೀಪಿಂಗ್ ಎಲ್ಲ ಹಿಂಗೆ. ಯಾವಾಗಲೂ ಕಂಟೆಂಟ್ ರೆಡಿ ಆಗೋದು 20%. ಅಥವಾ ಬೇರೆ ಚಾನಲಲ್ಲಿ ಹೇಳ್ಬಿಟ್ಟಿರೋ ತಿರ್ಗಾ ಇಲ್ಲಿ ಯಾಕೆ ಕೇಳಿಸ್ಬೇಕು ಸರ್, ಅಲ್ಲೊಂದು ಹೇಳಿದ್ರಲ್ಲ ನಮ್ದ್ರಲ್ಲೊಂದು ಹೇಳಿ ಸರ್ ಪ್ಲೀಸ್ ಸರ್. ಅದೇ ಎಷ್ಟು ಜನಕ್ಕೆ ಲವ್ ಲೆಟ್ರ್ ಬರ್ದಿರಾ ಸರ್ ಅಂದಾಗ ಹೇಳ್ತಾರಲ್ಲ. ಅಜಿತ್ ಸರ್ನ ನಾವು ಹಂಗೆ ನೋಡೇ ಇರಲಿಲ್ಲ. ಭಟ್ರಿಗೆ ಕೇಳಿದೆ, ನೀವು ಎಷ್ಟು ಜನ ಸರ್ ಮಕ್ಕಳು? ನಾವು 9 ಜನ ಕಣ, ನಾನೇ 9ನೇವನು. ನಿಮ್ಮ ತಂದೆ ಬೇರೆ ಏನು ಕೆಲಸ ಮಾಡ್ತಿದ್ರು? ಹಂಗೆ ಆ ಥರದ್ದು ಏನೋ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ, ಬಾಯಿಗೆ ಬಂದ್ಬಿಡುತ್ತೆ. ಅದು ಹೆಂಗೆ ಬರುತ್ತೆ, ಇಲ್ಲಿಂದ ಬರುತ್ತೆ. ಮೋಸ್ಟ್ಲಿ ಅದು ಡಾಕ್ಟರ್ ಡೆಲಿವರಿ ಮಾಡಿದವ್ರನ್ನ ಕೇಳ್ಬೇಕು. ಹೌದು ಹೌದು, ಅವಾಗ ತಾನೇ ಅದು ನನ್ನ ಮಗು ಅನ್ಸ್ಕೊಳ್ಳೋದು. ನನ್ನ ಬಗ್ಗೆ ಇನ್ನು ಕೆಟ್ಟದಾಗ ಮಾತಾಡಿರೋರು ಇದ್ದಾರೆ, ಓಕೆ ಚೆನ್ನಾಗಿರಲಿ ಅಂತ. ಹಂಗೆ ನೋವಾಗೋಯ್ತಾ ಸರಿ, ನನಗೆ ಟೌನ್ ಹಾಲು ಅಥವಾ ಪ್ಯಾಲೇಸ್ ಗ್ರೌಂಡಲ್ಲಿ ಸೆಟ್ ಹಾಕಬೇಕು, ಒಂದು 10,000 ಜನ ಸೇರಿರ್ಬೇಕು. ಅಲ್ಲಿ ಬಂದು ಕ್ಷಮೆ ಕೇಳ್ತೀನಿ. ಒಬ್ಬ ಗಂಡಸು ಒಂದು ಚಾನಲ್ ಓಪನ್ ಮಾಡ್ತಾನೆ ಅಂದರೆ ಈಗಿನ ಕಾಲದಲ್ಲಿ ತುಂಬ ಕಷ್ಟ. ಯಾರೋ ಒಬ್ಬ ಸೆಲೆಬ್ರಿಟಿ, ಅವ್ನ ಎಲ್ಲ ಸಂಭ್ರಮಗಳು ಗೊತ್ತು, ಅವ್ನದೆಲ್ಲೂ ಈಚೆ ಬಂದಿಲ್ಲ. ಬಟ್ ಅವ್ನು ನಮಸ್ಕಾರ ಸರ್, ಭಾಳ ಚೆನ್ನಾಗಿದ್ದೀರಾ, ನಾನು ನಿಮ್ಮ ಫ್ಯಾನ್ ಅನ್ನೋಕ್ಕಾಗತ್ತಾ? ಅದೆಲ್ಲ ಕೋವಿಡಲ್ಲಿ ತುಂಬ ಚೆನ್ನಾಗಿ ಗೊತ್ತಾಯಿತು. ಕೋವಿಡಲ್ಲಿ ಪಾತ್ರೆ ತೊಳೆದ್ರ? ಎಲ್ಲ ತೊಳೆದೀನಿ. ನನ್ನ ಮಗ ಚಿಕ್ಕವನಿದ್ದ ಅಲ್ವಾ, ತೊಳಿಲಬಹುದು. ಇಷ್ಟು ಮಾತಾಡ್ತಿರಲ್ಲ, ಕೀರ್ತಿ ಹುಟ್ಟಿದಾಗ ಯಾರು ಬಾಯಿಗೆ ಬರಡಿಟ್ರು?